ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಸರ್? ಸಮಾಜ ಬಗ್ಗೆ ಅನಿಸಿಕೆ ಅಂತಂದ್ರೆ, ಈಗ ನಾನು ಸತತ ಒಂದು 20ರಿಂದ 22 ವರ್ಷದಿಂದ ನಾನು ರಾಜಕಾರಣದಲ್ಲಿ ಇದ್ದೀನಿ. ಭಾಳ ಸಣ್ಣ ವಯಸ್ಸಿನಾಗ ನಾನು ಪುರಸಭೆ ಮೆಂಬರ್ ಆಗೀನಿ. ಅದು ಗೌಡ್ರ ಪುಣ್ಯನೇ ಆಗಿದ್ದು, ಅದನ್ನು ಸತ್ಯ ಹೇಳ್ಬೇಕಾಗ್ತದೆ. ಆದ್ರೆ ಸಮಾಜ ಬಗ್ಗೆ ಕಾಳಜಿ ವಹಿಸ್ಬೇಕಂತ ಹೇಳಿ ನಾವು 22 ವರ್ಷದಿಂದ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡಿ, ಅದು ಸಕ್ಸಸ್ ಆಗಲಿಲ್ಲ. ಆದರೂ ಪ್ರಯತ್ನ ಬಿಡಲಿಲ್ಲ. ನಾವು ಇನ್ನೂ ಮುಂದೇನೂ ಪ್ರಯತ್ನ ಮಾಡ್ತೀವಿ. ನಮ್ಮ ಸಮಾಜ ಬಹಳ ಬಡ ಸಮಾಜ. ನಾವು ಬೀದಿ ವ್ಯಾಪಾರಸ್ಥರು. ನಾವು ಬೀದಿಯಲ್ಲಿ ಕೂತು ನಾವು ವ್ಯಾಪಾರ ಮಾಡುವಂತ ಜನ. ನಾವು ನಮ್ಮ ಜನರಿಗೆ ರಕ್ಷಣೆ ಕೊಡುವಂತ ಧೈರ್ಯ ಯಾರಿಗೂ ಇಲ್ಲ. ನಾವು ಬಡ ಜನರ ಹಿಂದೆ ನಾವು ನಿಲ್ಲಬೇಕಾಗ್ತದೆ. ಅದು ಸತತ ಪ್ರಯತ್ನ ನಾವು ಮೊದಲಿನಿಂದ ಮಾಡ್ಕೊತ ಬಂದೆವು, ಈಗಲೂ ಮಾಡ್ತೀವಿ. ಅದು ಶಾಸಕರಲ್ಲಿ ಒಂದು ವಿನಂತಿ ಅದ, ಬೀದಿ ವ್ಯಾಪಾರಸ್ಥರಿಗೆ ಏನು ಇವತ್ತು ತೊಂದರೆ ಆಗ್ತಾ ಇದೆ ಪೊಲೀಸ್ ಇಲಾಖೆಯಿಂದ, ಅದಕ್ಕೆ ಸ್ವಲ್ಪ ಕಡಿವಾಣ ಆಗಬೇಕು. ಯಾಕೆಂತಂದ್ರೆ ಇವತ್ತು ಮುಂಜಾನೆಯಿಂದ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಏನು ಅವು ಮಾರಾಟ ಮಾಡ್ತಾರೆ ಬೀದಿ ವ್ಯಾಪಾರಸ್ಥರು, ಅದರಲ್ಲಿ ಅವ್ರಿಗೆ ಇನ್ಕಮ್ ಬರುವುದೇ 500ರಿಂದ 600 ರೂಪಾಯಿ ಬರ್ತದೆ. 600 ರೂಪಾಯಿ ಒಳಗೆ 4-5 ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ಎಲ್ಲರಿಗೆ ಸಂಭಾಳಿಸ್ಬೇಕಂದ್ರೆ ಅದರಲ್ಲಿ ಖರ್ಚು ಹೋಗ್ಬಿಡ್ತದೆ. ಅಂಥದ್ರಲ್ಲಿ ಎಲ್ಲರಿಗೆ ದಂಡ ಹಾಕೋದು ಕೂತಾರ. ಆ ದಂಡ ಹಾಕೋದು ಬಂದ್ ಆಗಬೇಕು. ವಿನಾಕಾರಣ ಬೀದಿ ವ್ಯಾಪಾರಸ್ಥರಿಗೆ ಅವರಿಗೆ ತೊಂದರೆ ಕೊಡುವಂತ ಕೆಲಸ ಆಗಬಾರ್ದು. ಶಾಸಕರು ಇದರ ಬಗ್ಗೆ ಗಮನ ಕೊಡಬೇಕು. ಮತ್ತೆ ಈಗ ಹೋರಾಟ ಮಾಡುವಂತ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಬೀದಿ ವ್ಯಾಪಾರಸ್ಥರ ಸಂಬಂಧ ನಾವು ಹೋರಾಟ ಮಾಡಬೇಕಾಗಿತ್ತು. ಅನಿವಾರ್ಯ ಇತ್ತಂದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧಿದ್ದೀವಿ. ಆಗ ನಮಗೆ ಮತ್ತೆ ಶಾಸಕರ ವಿರುದ್ಧ ಮಾಡ್ತಾ ಇದ್ದಾನೆ ಅಂತ ಹೇಳಿ ಮತ್ತೆ ಅದಕ್ಕೊಂದು ಬ್ಲೇಮ್ ಕೊಡೋರೆ. ಅದಕ್ಕೆ ಪರಿಹಾರ ಒಂದು ಕೊಡ್ರಿ, ಬೀದಿ ವ್ಯಾಪಾರಸ್ಥರಿಗೂ ಪರಿಹಾರ ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಸಮಾಜದ ಯಾವುದೇ ಕೆಲಸ ಇರಲಿ ನಾವು ಮುಂದಿರ್ತೀವಿ, ಮತ್ತು ನಮ್ಮ ಸಮಾಜ ಏನು ಹೇಳ್ತದೋ ನಾವು ಕೇಳ್ತೀವಿ. ಅದು ಬಿಟ್ಟು ನಾವು ಇಲ್ಲ. ಸಮಾಜದಿಂದ ನಾವು ಬದುಕೀವಿ, ಸಮಾಜದಿಂದೇ ನಾವು ಸಾಯ್ತೀವಿ, ಸಮಾಜದಾಗೆ ಸಾಯೋರು. ನಾವು ಇರೋದು ಅಲ್ಲೇ ಇರಬೇಕಾಗ್ತದೆ. ಅವ್ರಿಗೆ ಬಿಟ್ಟು ನಾವು ಇರಂಗಿಲ್ಲ. ಸಮಾಜ ಏನು ಹೇಳ್ತದೋ ನಾವು ಕೇಳ್ತೀವಿ. ಶಾಸಕರು ನಿಮ್ಗೆ ವಿಶ್ವಾಸ ಮಾಡ್ತಾರೆ ನಿಮ್ಮ ಮೇಲೆ? ಈಗ 4-3 ಸಲ ಬಂದು ಹೋಗಿದ್ದೀವಿ ಬಂದಿರಿ, ಮತ್ತೊಮ್ಮೆ ವಿಶ್ವಾಸ ಮಾಡ್ತಾರೆ? ಶಾಸಕರೇ ಒಂದು ಮಾತು ಹೇಳ್ತಾರೆ ನನಗೆ, ನಿನ್ನ ಮೈಯಾಗ ಯಾವ ದೇವರು ಹೊತ್ತು ಕೇಳ್ತಾರೆ ನನಗೆ. ಅದು ದೇವರು ಅದಾವೋ ಬಿಟ್ಟೋದೋ ಗೊತ್ತಿಲ್ಲ, ಆದ್ರೆ ನನ್ನ ಮೈಂಡ್ ಸೆಟ್ ಹಂಗೆ ಅದ. ನಾ ಹಂಗೆ ಇರೋವ. ನೀವು ನನಗೆ ಎಟ್ಟೆ ಸುಧಾರಣೆ ಮಾಡೋದು ನೇರವಾಗಿ ಪ್ರಶ್ನೆ ಮಾಡೋನೇನ, ಅದು ಏನೇ ಇದ್ರು ನೇರವಾಗಿ ಹೇಳೋನೆ. ನಿಮ್ಮ ಮಗ್ಗಲ್ ಕೂತು ಚೂರಿ ಹಾಕೊಂಡ್ ಕೆಲಸ ನನ್ನ ಕಡೆ ಆಗಂಗಿಲ್ಲ. ಅವ್ರು ವಿಶ್ವಾಸ ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದವು. ಅವರು ವಿಶ್ವಾಸ ಮಾಡಿದ್ರು ಅಷ್ಟೇ, ಮಾಡಲಿಲ್ಲ ಅಂದ್ರು ಅಷ್ಟೇ ನನಗೆ. ಆದ್ರೆ ವಿಶ್ವಾಸ ಮಾಡುವಂತ ವ್ಯಕ್ತಿ ಅವ್ರು ಅದಾರ, ಇಲ್ಲತ್ತಲ್ಲ. ಆದ್ರೆ ಶಾಸಕರದು ಒಂದು ಹೇಗದಂದ್ರೆ ಯಾರ ಮಾತು ಕೇಳಂಗಿಲ್ಲ. ಅವರು ಮುಖಂಡರು ಮಾತು, ಅವರು ಇವರು ನನ್ನ ಬಗ್ಗೆ ಭಾಳ ಚೂಸ್ತಾರೆ. ಹೋಗಿ 10 ವರ್ಷದಿಂದ ನಡೆದ ಇದು. ಏನಾರ ಚೂಸ್ ಹೇಳ್ಬಿಡೋದು, ಮೈಬೂಬ್ ಹಿಂಗ್ ಮಾಡ್ಲಾತನ್ರಿ, ಅಲ್ಲಿ ಹಿಂಗ್ ಮಾಡ್ಲಾತನ್ರಿ, ನೀವೇನ್ ಮಾಡ್ಲಾತೀರಿ ಅದು ಹೇಳ್ರಿ ಅವ್ರಿಗೆ. ಮೈಬೂಬ್ ಏನ್ ಮಾಡ್ತಾನ ಅದು ಹೇಳಬೇಡ್ರಿ, ನೀವೇನ್ ಮಾಡ್ಲಾತೀರಿ, ಅಲ್ಲಿ ಹೋಗಿ ನೀವೇನ್ ಮಾಡ್ಲಾತೀರಿ, ಏನ್ ಕೆಲಸ ಮಾಡ್ಲಾತೀರಿ, ಮುನ್ಸಿಪಾಲಿಟಿ ಆರಿಸಿ ಬರ್ತೀರಿ, ನೀವೇನ್ ಅಭಿವೃದ್ಧಿ ಮಾಡ್ಲಾತೀರಿ, ಏನ್ ಕೆಲಸ ಮಾಡ್ಲಾತೀರಿ, ಜನರ ಕಷ್ಟ ಸುಖ ಆಲಿಸ್ಲಿಗಿತ್ತೀರೋ ಏನು ಇಲ್ಲೋ ಅದು ವಿಚಾರ ಮಾಡ್ರಿ. ಇಂಥ ಪ್ರಶ್ನೆಗಳಿಗೆ ನೀವು ಉತ್ತರ ನೀವು ಇದು ನಾವು ಎದಕ್ಕೆ ಹೇಳ್ತೀವಿ ಅಂದ್ರೆ, ಶಾಸಕರು ಒಂದು ಎಲ್ಲಾ ಸಮಾಜದ ಪರವಾಗಿ ಕೆಲಸ ಮಾಡ್ಯಾರ. ಒಂದೇ ಸಮಾಜದಲ್ಲ, ಮುಸ್ಲಿಂ ಸಮುದಾಯಕ್ಕೆ ಅಷ್ಟೇ ಅವ್ರು ಸೀಮಿತ ಆಗಿಲ್ಲ, ಎಲ್ಲಾ ಸಮುದಾಯಕ್ಕೆ ಕೆಲಸ ಮಾಡ್ಯಾರ. ಈಗ ನಾನು ಒಬ್ಬನ ಸಂಬಂಧ ಅವ್ರು ಯಾಕೆ ಇದು ಮಾಡ್ಕೋತಾರ? ನನ್ನ ಮ್ಯಾಗ ವಿಶ್ವಾಸ ಮಾಡಿದ್ರು ಚಲೋ ಅದ, ಮಾಡಲಿಲ್ಲ ಅಂದ್ರೂ ಸರಿ ಅದ. ನನ್ನ ರಾಜಕೀಯನೇ ಬೇರೆ ಅದ. ಅವ್ರ ರಾಜಕೀಯ ನನ್ನ ರಾಜಕೀಯ ಹೊಂದಾಣಿಕೆ ಮೊದಲಿಂದೇ ಇಲ್ಲ, ಆಗುವುದೂ ಇಲ್ಲ. ನನಗೇನು ತಲೆಯಾಗಿ ಬರ್ತದೆ ನಾವು ಮಾಡೋನೆ, ಮತ್ತು ಅವ್ರ ತಲೆಯಾಗಿ ಏನು ಬರ್ತದೋ ಅವ್ರು ಮಾಡೋರೆ.
ಇದು ರಾಜಕಾರಣ ಅದು. ಬಸವನಗೌಡ ಪಾಟೀಲ್ ಹತ್ರ ಅವರು ಪದೇ ಪದೇ ಮುಸ್ಲಿಮರ ಬಗ್ಗೆ ಹೇಳೋದು, ಸರ್ಕಾರದ ಬಗ್ಗೆ ಹೇಳೋದು ಮಾಡ್ತಾರೆ. ಅವ್ರ ಬಗ್ಗೆ ಸರ್ಕಾರ ಯಾಕೆ ಕ್ರಮ ತಗೊಳ್ತಾರೆ? ಈ ಬಗ್ಗೆ ನಮ್ಮ ಶಾಸಕರು ಯಾಕೆ ಅವ್ರ ವಿರುದ್ಧ ಮಾತಾಡ್ತಾರೆ? ಶಾಸಕರು ಅನ್ನೋಕ್ಕಿಂತ ಸರ್ಕಾರ ಅಂತ ಕೇಳ್ರಿ. ಶಾಸಕರು ಒಬ್ಬರಿಗೆ ಯಾಕೆ ಮುಂದೆ ಮಾಡ್ತೀರಿ? ಅದೇ ಒಂದು ಕಾರ್ಯಕ್ರಮ ಬಂದು ಎಲ್ಲ ಶಾಸಕರು ಬಯಸ್ಕೊಂಡ್ರು. ಈಗ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವಳಿನ ಕಾಲೇ ಭಾಷಣ ಮಾಡಿದ್ದ ಬಸವನಗೌಡರು. ಅವಾಗೇ ಒಂದು ಕಾರ್ಯಕ್ರಮ ಮಾಡಿದಾಗ ಎಲ್ಲ ಶಾಸಕರಿಗೆ ಬಾಯಿ ಬಂದಂಗೆ ಮಾತಾಡಿದ್ರು. ಯಾರು? ಬಸವನಗೌಡರು. ಅವರಿಗೆ ಮಾತಾಡುವಾಗ ಅವ್ರ ಮ್ಯಾಗೇನೆ ಆಕ್ಷನ್ ತೊಗೊಳಕ್ಕೆ ಅವರಿಗೆ ಆಗಿಲ್ಲ. ಈಗ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ? ಈಗ ಒಂದು ಉದಾಹರಣೆ ಕೊಡ್ತೀನಿ. ಟಿಪ್ಪು ಸುಲ್ತಾನ್ ಜಯಂತಿ ಸರ್ಕಾರ ಆಚರಣೆಯಾಗಿ ಘೋಷಿಸಿದರು. ಅದಕ್ಕಿಂತ ಮೊದಲು ಬಿಜೆಪಿ ಸರ್ಕಾರ ಇತ್ತು. ಅವಾಗ ನಾ 2 ಸಲ ರ್ಯಾಲಿ ಮಾಡಿದ್ದ. ಟಿಪ್ಪು ಸುಲ್ತಾನ್ ಜಯಂತಿ ಕಾರ್ಯಕ್ರಮ ಮಾಡಿದ್ದ 2 ಸಲ ಬಿಜೆಪಿ ಸರ್ಕಾರ ಇದ್ದಾಗ. ಅದೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಟಿಪ್ಪು ಜಯಂತಿ ಏನ್ ಮಾಡಿದ್ರು? ಮುಸ್ಲಿಂ ಸಮುದಾಯಕ್ಕೆ ಓಲೈಕೆ ಮಾಡ್ಲಿಕ್ಕೆ ಅಥವಾ ಏನೇ ಆಗ್ಲಿ ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅವರು ಒಂದು ಸರ್ಕಾರಿ ಕಾರ್ಯಕ್ರಮ ಅಂತ ಘೋಷಣೆ ಮಾಡಿದ್ರು. ಆ ಘೋಷಣೆ ಮಾಡಿದಾಗ ಬಿಜೆಪಿ ಅವ್ರು ಎಷ್ಟು ವಿರೋಧ ಮಾಡಿದ್ರು ಇದಕ್ಕೆ? ಬಾಯಿಗೆ ಬಂದಂಗೆ ಮಾತಾಡಿದ್ರು, ಬಾಯಿಗೆ ಬಂದಂಗೆ ಬೈದಾರ, ಎಲ್ಲ ಮಾಡಿದ್ರು ಅವರು. ಸರ್ಕಾರ ನಮ್ಮ ಸಂಬಂಧ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಾಗ್ತದ. ಆದ್ರೆ ಬಯಸ್ಲಿಕ್ಕೆ ಅಷ್ಟೇ ಸೀಮಿತ ಆಗ್ಯದ. ಇದು ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಆಗಂಗಿಲ್ಲ ಅವ್ರಿಗೆ. ಇದು ಸೀಮಿತ ಅಷ್ಟಕ್ಕೆ ಅದ. ಇದು ನನಗೆ ತಿಳಿದಷ್ಟು ನಾ ಮಾಡ್ತಾ ಇದ್ದೀನಿ. ಜನರಿಗೆ ಏನು ತಿಳಿದ ಗೊತ್ತಿಲ್ಲ. ನಮ್ಮ ಸಚಿವರು, ನಮ್ಮ ಸಮಾಜದ ಸಚಿವರು ಭಾಳ ಮಂದಿ ಅದರಲ್ಲಿ. ಅವ್ರಿಗೆ ತಿಳಿತೋ ಇಲ್ಲೋ ಅವ್ರಿಗೆ ಬಿಟ್ಟಿದ್ದವು. ಆದ್ರೆ ಕರ್ನಾಟಕದ ಜನತೆ ಇವತ್ತು ಯಾಕೆ ಸುಮ್ಮನೆ ಅದಾರ ಅನ್ನೋದು ಅದು ನಮಗೂ ಗೊತ್ತದ, ನಮ್ಮ ಧರ್ಮಕ್ಕೂ ಗೊತ್ತದ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಶಾಂತಿ, ಬರೀ ಶಾಂತಿ ಕಾಪಾಡ್ಕೊಂಡು ಹೋಗ್ರಿ ಅಂತೇಳಿ ನಮ್ಮ ಧರ್ಮಗಳು ಕಲಿಸ್ತಾರೆ. ನಾವು ಆ ಹಾದಿಯಲ್ಲಿ ನಾವು ಹೋಗ್ತೀವಿ ಅಷ್ಟೇ. ಅವನಿಗೆ ಅಂಜಿ ನಾವು ಸುಮ್ಮ ಕೊಡಂಗಿಲ್ಲ. ಬಸವನಗೌಡ ಯಾವ ಲೆಕ್ಕಕ್ಕೂ ಇಲ್ಲ. ಅವನ ಬಗ್ಗೆ ಮಾತಾಡೋದ್ರು ನಮ್ಮ ಬಾಯಿನೇ ನಾವೇ ಹೊಲಸು ಮಾಡ್ಕೊಂಡಾಗ್ತದೆ. ಅಂಥವನಿಗೆ ಮಾತಾಡಿ ನಾವ್ಯಾಕೆ ಬಾಯಿ ಹೊಲಸು ಮಾಡ್ಕೊಳ್ಳೋದು? ಕೆಲಸನೂ ಇಲ್ಲ. ಅವಾಗ ಚಿಲ್ಲರ ರಾಜಕಾರಣಿ ಅವ. ಲಾಸ್ಟ್ ಚಿಲ್ಲರೆ ಯಾರು ಇದ್ರೆ ಜಿಲ್ಲಾದಾಗ ಒಬ್ಬನೇ ಅವ. ಅವನ್ ಬಿಟ್ಟು ಯಾರೂ ಇಲ್ಲ. ನೀವು ಬಹಳ ಕೆಲಸ ಮಾಡ್ತಾರೆ. ಆದ್ರೆ ಈಗ ಯಾಕೆ ನೀವು ಹಿಂಗೆ ಇದು ಆಗ್ತಿರೋ ವಿರುದ್ಧ ಯಾಕೆ ಮಾತಾಡ್ತೀವಿ? ವಿರುದ್ಧತೆ ಯಾಕೆ ಹೇಳ್ತೀವಿ? ಗೌಡ್ರ ಸಂಬಂಧ 2008 ಹಿಡ್ಕೊಂಡು ನಾನು ದುಡ್ಲಿಕ್ಕಿದ್ದೀನಿ. ಈಗ ಯಾಕೂ ಇಲ್ಲ. ಈಗ ವೈಮನಸ್ಸಂತರೂ ಮನುಷ್ಯ ಇದ್ದೇ ಇರ್ತದ. ಈಗ ಯಾವುದೇ ಸಮಾಜ ಆಗ್ಲಿ 2008ರಾಗ ಚುನಾವಣೆ ನಾವು ಸೋಲು ಅನುಭವಿಸಿದ್ವಿ. ಯಾಕೆ ಸೋಲೈತಂದ್ರೆ ಅದು ಗೌಡ್ರೆ ಒಂದು 7-8 ಊರಿಗೆ ಹೋಗಿದ್ದಿಲ್ಲ, ಸೋಲೈತು. ಇದು ಒಂದನೇ ವಿಷಯ. 2ನೇ ವಿಷಯ ಏನಂದ್ರೆ 2013ರಾಗ ನನಗೆ ಬ್ಲಾಕ್ ಅಧ್ಯಕ್ಷರಾಗಿ ನೇಮಿಸಿದರು. ನೇಮಿಸಿದ ನಂತರ ನಾ ಯಾವ ರೀತಿ ಬೆಳೆದೀನಿ ಅಂದ್ರೆ 2010ರಾಗ ನನ್ನ ಕಡೆ ಎಂಡೂವರ್ ಗಾಡಿ ಇತ್ತು. ಎಂಡೂವರ್ ಕಾರ್ 2010ರಲ್ಲಿ. ಈಗ ಎಷ್ಟು ಮುಖಂಡ್ರದಾರಲ್ಲ ಅವ್ರ ಕಡೆ ಒಂದು ಗಾಡಿ ಇದ್ದಿದ್ದಿಲ್ಲ. ಆ ಲೆವೆಲ್ದಾಗ ಬೆಳೆದವ ಇದ್ದೀನ. ನನ್ನ ಇದ್ದಿದ್ದ ಆಸ್ತಿ ಎಲ್ಲ ಒತ್ತಿಗಿಟ್ಟು ನನ್ನ ಜೀವ ಪಣಗಿಟ್ಟು ನನ್ನ ಹೆಂಡತಿ ಮಕ್ಕಳಿಗೆ ಬಿಟ್ಟು 2013 ಚುನಾವಣೆಯಲ್ಲಿ ಸಂಘಟನೆ ಮಾಡಿ ಶಾಸಕರ ಗೆಲುವಿಗೆ ಪಾತ್ರರಾಗಿದ್ದೀನಿ. ಇವತ್ತು ನನ್ನ ಕಡೆ ಏನೂ ಇಲ್ಲ. ಎಲ್ಲ ಕಳ್ಕೊಂಡ್ಬಿಟ್ಟಿನ. ಮೊದ್ಲಿಂದೇ ಅವಾಗೇ ಕಳ್ಕೊಂಡ್ಬಿಟ್ಟಿನಿ. ಅದಕ್ಕೆ ಸಹಾಯ ಮಾಡಬೇಕಂತೇಳಿ ಯಾರು ಬೇಕಾದ್ರೂ ಮಾಡ್ಬೋದು. ಮತ್ತೆ ನಾನು 3-4 ವರ್ಷ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ ನಾನಾಗಿಯೇ ರಾಜೀನಾಮೆ ಕೊಟ್ಟಿನಿ. ರಾಜೀನಾಮೆಗೆ ಯಾಕೆ ಕೊಟ್ಟಿನ ಅಂತೇಳಿ ಒಬ್ರು ಕೇಳ್ಯಾರ ನನಗೆ. ನೀ ಕೊಡಬಾರ್ದಿತ್ತು, ಸುಮ್ಮನೆ ಕೊಟ್ಟಿ ಅಂತ ಇಷ್ಟೇ ಕೇಳ್ತಾನ. ಯಾಕೆ ಕೊಟ್ಟಿ ಅಂತ ಅದು ಕೇಳಬೇಕಲ್ಲ, ಪ್ರಶ್ನೆ ಮಾಡಬೇಕಿಲ್ಲ. ಪ್ರಶ್ನೆ ಮಾಡಂಗಿಲ್ಲ.
ಅವಾಗಿನ ಪರಿಸ್ಥಿತಿ ಯಾಕೆ ನೀವು ಪರಿಸ್ಥಿತಿ ಉಲ್ಬಣ ಆದಂಗ ಮಾಡ್ತಾರ ಅವ್ರಂತ್ರ ಶಾಸಕರು ಅಷ್ಟೇ ಅಲ್ಲ, ರಾಜಕಾರಣಿ ಮಂದಿ ಮಾಡ್ತಾರ. ಅವ್ರು ಏನ್ ಮಾಡ್ತಾರ, ಇವ ಇರಬಾರ್ದು, ಇವ ಇದ್ರೆ ನಮ್ಮ ಮಾತು ನಡೆಯಂಗಿಲ್ಲ. ಇಂಥ ಜನ 99% ಅದಾರಲ್ಲಿ. ಈಗ ಯಾರೇ ಅಲ್ಲಿ ಹೋಗ್ಲಿ 99% ಜನ ಇವ ಮುಂದೆ ಹೋದ್ರೆ ನಾನು ತುಳಿತಾನ, ಇದು ವಿಚಾರ ಮಾಡುವಂತ ಮನೋಭಾವದವರು ಬಹಳ ಮಂದಿ ಅದಾರ. ಅದಕ್ಕೆ ನಮ್ಮ ರಾಜಕೀಯ ಹಿಂದೆ ಬೀಳ್ತದ. ಈಗ ನಮ್ಮ ಸಮಾಜ ನನಗೆ ಕುತ್ತಿಗೆ ಕೊಯ್ತಾರ, ಆದ್ರೂ ನಾ ಸಮಾಜ ಬರೋ ನಿಲ್ತೀನಿ. ಯಾಕಂದ್ರೆ ನಮ್ಗೆ ಸಮಾಜ ಬೇಕು, ಎಲ್ಲ ಸಮುದಾಯನೂ ಬೇಕು. ನನಗೆ ಅತಿ ಹೆಚ್ಚು ಕಾಳಜಿ ಮಾಡೋರು ಯಾರಿದ್ರೆ ಹಿಂದೂ ಸಮಾಜ. ನನಗೆ ಮುಸ್ಲಿಂ ಸಮಾಜದವರು ನನಗೆ ಎಂದೂ ಎತ್ತಿ ಹಿಡಿದಿಲ್ಲ ಯಾರು, ಇದು ನೇರವಾಗಿ ಹೇಳ್ತೀನಿ ನಾ. ಆದ್ರೂ ನಾ ಸಮಾಜ ಪರವಾಗಿ ದುಡಿತೀನಿ. ನನ್ನ ಪ್ರಾಣ ಇರುವತನ ನಾ ಸಾಯುತ್ತನ ನಾ ಸಮಾಜ ಪರವಾಗಿ ದುಡಿಯೋಣ. ಅವ್ರಿಗೆ ಏನೇ ತ್ರಾಸ ಬಂದ್ರು ಹೋಗಿ ನಿಲ್ತೀನಿ, ಅವ್ರ ಕೆಲಸ ಏನದ ನಾ ಮಾಡ್ತೀನಿ. ಬರೋ ಪುರಸಭೆ ನಡೆಸವಾಗ್ತಾ ಇದೆ ಈಗ, ಅದ್ರ ಬಗ್ಗೆ ಏನು ಚುನಾವಣೆ ಸ್ಪರ್ಧೆ ಮಾಡ್ತೀರಾ ಅಥವಾ ಬೇರೆ ಯಾರಾದ್ರೆ ಸಪೋರ್ಟ್ ಮಾಡ್ತೀರಾ? ಹೇಗೆ ಮಾಡ್ತೀರಾ? ರಾಜಕೀಯಕ್ಕೆ ಬರ್ತೀರಾ ಅಥವಾ ಇಲ್ಲ? ನಾ ರಾಜಕಾರಣದಲ್ಲಿ ಇದ್ದೀನಿ, ನಾ ಏನು ಸನ್ಯಾಸಿ ಅಲ್ಲ. ಚುನಾವಣೆ ರಾಜಕೀಯ ಬರ್ತೀರಾ ಅಥವಾ ಇಲ್ವಾ? ಚುನಾವಣೆ ರಾಜಕೀಯಕ್ಕೆ ಬರ್ಬೇಕಾಗ್ತದ, ಬಿಡ್ಲಿಕ್ಕೆ ಹೆಂಗ್ ಬರ್ತದ? ಶಾಸಕರು ಒಂದು ಕರೆಕ್ಟ್ ಆಗಿ ಅವ್ರು ಟಿಕೆಟ್ ಕೊಟ್ರೆ ಸರಿ ಆಗ್ತದ. ಇಲ್ಲ ಅಂದ್ರೆ ಮತ್ತೆ ನಾವು ಕ್ಯಾಂಡಿಡೇಟ್ ನಿಲ್ಸುವಂತ ಪ್ರಯತ್ನ ಮಾಡ್ತೀವಿ, ನಾವೇ ನಿಂದ್ರಲಿಕ್ಕೂ ಪ್ರಯತ್ನ ಮಾಡ್ತೀವಿ. ನಾವಂತರೂ ಈ ಸಲ ಸ್ಪರ್ಧೆ ಮಾಡ್ಲಿಕ್ಕೆ ಖಚಿತದ. ನಗರಸಭೆ ಇರ್ಲಿ ಪುರಸಭೆ ಇರ್ಲಿ, ನಗರಸಭೆ ಏನೋ ಘೋಷಣೆ ಆಗಿದೆ, ಅದು ಇಂಪ್ಲಿಮೆಂಟ್ ಆಗ್ಯದೋ ಇಲ್ಲೋ ಅದು ಗೊತ್ತಿಲ್ಲ, ಇನ್ನ ಅದು ಆರ್ಡರ್ ಬಂದಿಲ್ಲ ಪುರಸಭೆಗೆ. ಅದು ಬಂದ ಮೇಲೆ ನೋಡೋಣ. ಆಯ್ತು ಅಂದ್ರೆ ಇನ್ನೊಂದು ವರ್ಷ ಮುಂದೆ ಹೋಗ್ತದೆ, ಇಲ್ಲ ಅಂದ್ರೆ 3-4 ತಿಂಗಳಲ್ಲಿ ಇಲೆಕ್ಷನ್ ಬರ್ತದೆ, ಚುನಾವಣೆ ಆಗ್ತದೆ. ಪುರಸಭೆ ಅಂತೇಳಿ ಆಗ್ತದೆ, 23 ವಾರ್ಡೇ ಆಗ್ತದೆ. ಮತ್ತು ಅದರಲ್ಲಿ ಯಾವ ವಾರ್ಡಿಗೆ ಹೋಗಿ ನಿಂದ್ರತ್ತಾರ ನಮ್ಮ ಜನ, ಅಲ್ಲಿ ಹೋಗಿ ನಿಂದಿರ್ತೀನಿ, ಆರಿಸ್ಬಿಡ್ತೀನಿ. ನಮಗೆ ಧೈರ್ಯ ಅದದು, ಜನ ನನ್ನ ಜೊತೆ ಅದಾರ. ಯಾವಾಗ ಕೆಲಸ ಮಾಡಬೇಕು ಜನರಿಗೆ, ಮತ್ತು ಯಾರ ಜನರು ನನ್ನ ಮ್ಯಾಗ ಪ್ರೀತಿ ಅದಾರ, ಯಾರು ನನ್ನ ವಿರುದ್ಧ ಅದಾರ, ಎಲ್ಲ ನನಗೆ ಗೊತ್ತದ. ಆರಿಸಿ ಬರೋಂಥ ದನ ನನಗೆ ಅದ, ಆ ದೇವ್ರು ನನಗೆ ಕೊಟ್ಟಾನ ಅಷ್ಟು. ಇಲ್ಲ ಬಂದ್ರೆ ಚುನಾವಣೆ ಮಾಡ್ತಾ ಇದೆ ಸರ್, ಮುಂದೆ ಆಗ್ಬೋದು. ಅದ್ರಾಗಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟು ಆರಿಸಿದಾರಬೇಕಂತ ಒಂದು ಎಲ್ಲ ಮುಸ್ಲಿಂ ಹೋಗಿದೆ, ಅದ್ರ ಬಗ್ಗೆ ನಿಮ್ಮ ಏನಾಗ್ತದೆ? ಇದು ಸತತ ಭಾಳ ವರ್ಷದಿಂದ ನಾ ಕೇಳ್ಕೊತ ಬಂದೀನಿ. ಜಿಲ್ಲಾ ಪಂಚಾಯತಿಗೆ ಒಂದು ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು. ಯಾವಾಗಲೂ ನಾವು 99%, 100% ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ, ನಮ್ಗೆ ಯಾಕೆ ಟಿಕೆಟ್ ಕೊಡಂಗಿಲ್ಲ ಅಂಥೇಳಿ ಒಂದು ಕೂಗು ಅದ, ಅದು ಸಾಮಾನ್ಯ ಅದ. ಆದ್ರೆ ನಾಯಕತ್ವನು ಮುಸ್ಲಿಮರ ಕಡೆ ನಾಯಕತ್ವನು ಅಂಥದ್ದು ಬೇಕು. ಎಲ್ಲ ಸಮಾಜದ ಜೊತೆ ಬಾಂಧವ್ಯದಿಂದ ಇರಬೇಕು, ಅಂಥ ಮನುಷ್ಯಗೆ ಟಿಕೆಟ್ ಕೊಡಬೇಕು. ಅಂದಾಕರ ಮಾತ್ರ ಆಗ್ತದ. ಶಾಸಕರು ಆಶೀರ್ವಾದನೂ ಬೇಕು, ಅದಕ್ಕೆ ಗೆಲ್ಲಬೇಕಾಗಿತ್ತು. ಮತ್ತು ಅವರು ಈ ಸಲ ಟಿಕೆಟ್ ಕೊಡಲೇಬೇಕಾಗ್ತದೆ, ಅದು ಅನಿವಾರ್ಯ ಅದ ಶಾಸಕರಿಗೂ. ಮತ್ತು ಈ ಸಲ ನಾವು ಟಿಕೆಟ್ ತಪ್ಪಿಸಿದ್ರು, ನಿಂದು ಆಗಂಗಿಲ್ಲ ಅಂತ ಹೇಳಿದ್ರು, ನಿಮ್ಮ ಸಮಾಜಕ್ಕೆ ಮತ್ತೊಬ್ಬರು ಓಟ್ ಹಾಕಂಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು ಅಂದ್ರೆ, ಮತ್ತು ನಮ್ಮ ಸಮಾಜ ಯಾಕೆ ಓಟ್ ಹಾಕ್ಬೇಕು? ಹಂಗಿತ್ತಂದ್ರೆ ಮತ್ತೊಬ್ರಿಗೆ ಯಾಕೆ ಓಟ್ ಹಾಕ್ಬೇಕು? ಈ ಸಲ ಅಭಿಯಾನ ಮಾಡ್ತೀವಿ ನಾವು. ಈ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಟಿಕೆಟ್ ನಮ್ಮ ಸಮಾಜಕ್ಕೆ ಸಿಗಲಿಲ್ಲ ಅಂದ್ರೆ, ನಾವು ಹೋರಾಟ ಮಾಡ್ತೀವಿ. ಇದಕ್ಕೆ ಯಾವ ಥರ ಹೋರಾಟ ಮಾಡ್ತೀವಿ ಅಂದ್ರೆ, ಅದು ಯಾರು ಕಲ್ಪನೆನೂ ಬರೋಂಗಿಲ್ಲ, ಆಟಾಗಿ ಹೋರಾಟ ಮಾಡ್ತೀವಿ. ಶಾಸಕರ ವಿರುದ್ಧ ಅಲ್ಲ, ಜಿಲ್ಲಾ ಪಂಚಾಯತಿ ವಿರುದ್ಧ. ಒಂದು ಮುಸಲ್ಮಾನ ಓಟ್ನು ಬೇರೆಯವ್ರಿಗೆ ಹೋಗ್ಬಾರ್ದು. ನಮಗೂ ಅವ್ರು ಓಟ್ ಕೊಡ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಓಟ್ ಕೊಡಂಗಿಲ್ಲ, ಕೋಟಾ ನೋಟ್ ಹಾಕ್ಬಿಡ್ತೀವಿ. ಕೋಟೆ ಮಾಡಂಗಿಲ್ಲ, ಹೋಗ್ತೀವಿ ಪೋಲಿಂಗ್ ಬೂತಿಗೆ ಹೋಗಿ ಬಟನ್ ಒತ್ತು ಬರ್ತೀವಿ. ಆ ಅಭಿಯಾನ ಮಾಡ್ತೀವಿ. ಈ ಸಲ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ಲೇಬೇಕು, ನಮ್ಗೆ ಮನವಿ ಅದ ಶಾಸಕರಲ್ಲಿ. ಅಧ್ಯಕ್ಷ ದಶಕಗಳಿಂದ ಮುಸ್ಲಿಮರ ಬಂದಿತ್ತು, ಈಗ ಯಾಕೆ ಅಚಾನಕ್ ತೆಗೆದಿದ್ದಾರೆ? ಅಚಾನಕ್ ಏನಿಲ್ಲ, ಇದು ಒಂದು ರೀತಿಯ ಒಂದು ಕಾಂಪಿಟೇಷನ್ ಆಗ್ಬಿಟ್ಟದ. ಮೊದಲ ಈ ಪೋಸ್ಟಿಗೆ ಏನು ಕಾಂಪಿಟೇಷನ್ ಇದ್ದಿದ್ದಿಲ್ಲ. ಈಗ ಇದಕ್ಕೆ ಕಾಂಪಿಟೇಷನ್ ಮಾಡಿದವ್ರು ನಾವೇ, ಮತ್ತೊಬ್ರಿಗೆ ಯಾಕೆ ಬ್ಲೇಮ್ ಕೊಡೋದು? ಇದಕ್ಕೆ ಕಾಂಪಿಟೇಷನ್ ಮಾಡಿದವ್ರು ನಾವೇ.
ಇದಕ್ಕೆ ಹೆಚ್ಚಿಗೆ ಒಂದು ಹುದ್ದ ಇದಕ್ಕೆ ಏರಿಸಿ ಕೊಟ್ಟವರು ನಾವೇ. ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಈಗ ಶಾಸಕರದು ಒಂದು ಗುರಿ ಅದು, ಎಲ್ಲಾ ಸಮುದಾಯರಿಗೆ ಒಂದೊಂದು ಅವಕಾಶ ಕೊಡ್ಬೇಕಂತ ಹೇಳಿ. ಈಗ ಸತತ ಒಂದು 25 ವರ್ಷದಿಂದ ನಮ್ಮ ಕಡೆ ಅದಾವ ಪೋಸ್ಟ್, ಇಲ್ಲ ಅಂತಲ್ಲ. ನಮ್ಮ ಸಮುದಾಯದವರಿಗೆ ಇದೊಂದು ಪೋಸ್ಟ್ ಅದ ಅಂತ ಹೇಳಿ ಸಮುದಾಯದವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರಲ್ಲಿ ಹೋಗ್ತಿತ್ತು, ಬರ್ತಿತ್ತು, ಎಲ್ಲ ಮಾಡ್ತಿತ್ತು. ಅದು ಎಷ್ಟು ವಿರೋಧ ಮಾಡ್ತಾರೋ, ಎಷ್ಟು ಪರ ಇರ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದದ, ನಮ್ಮ ಸಮಾಜ ಬಿಟ್ಟಿದ್ದದ. ಅದು ನಾ ಹೇಳಂಗಿಲ್ಲ. ಆದ್ರೆ ಒಂದು ವಿಷಯ ಏನಂದ್ರೆ, ಇವತ್ತಿನ ಪರಿಸ್ಥಿತಿ ನೋಡಿಕೊಂಡು ಶಾಸಕರು ಏನು ಡಿಸಿಷನ್ ತಗೊಂಡ್ರ ಅದು ಚಲೋ ವ್ಯಕ್ತಿಗೆ ನೋಡಿ ಮಾಡೋದಿತ್ತು. ಅವರು ಅದರಿಂದ ಇಬ್ರು ಅದಾರ, ಅವ್ರು ಕೆಲ್ಸಿಗೆ ಬರ್ಲಾರ್ದವ್ರಿಗೆ ಮಾಡ್ಯಾರ. ಅವರು ಅದೇ ಸಮಾಜದವ್ರು ಕೊಡ್ಲಿ, ಆ ಸಮುದಾಯಕ್ಕೆ ಕೊಟ್ಟಿದ್ದಾಗ ನಮ್ದೇನು ತೊಂದರೆ ಇಲ್ಲ, ಅವ್ರು ಕೆಟ್ಟ ಅದರತ್ ನಾ ಹೇಳಂಗಿಲ್ಲ. ಅದು ನಡಿಲಾರ್ದ ನಾಣ್ಯಗಳಿಗೆ ಕೊಟ್ಟು ನೀವು ಅದು ನಾಣ್ಯ ನಡೀತದ ಮಾಡ್ಕೊಂಡು ಹೋಗತ್ತಂದ್ರೆ